ಬಿಬಿಎಂಪಿಯನ್ನ ಹತೋಟಿಯಲ್ಲಿಡೋದಕ್ಕೆ ಓಕೆ ಪ್ರಸನ್ನ, ಮತ್ತೆ ನಿಮ್ಮ ಜೊತೆ ಮಾಹಿತಿಯನ್ನ ಪಡ್ಕೊಳ್ತೀನಿ. ರಾಮಲಿಂಗಾರೆಡ್ಡಿ ಬೆಂಬಲಿಗರ ಜೊತೆಗೆ ಈಗ ಕೆಸಿ ವೇಣುಗೋಪಾಲ್ ಮಾತುಕತೆ ನಡೆಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಮೇಯರ್ ಮತ್ತೆ ಮಾಜಿ ಮೇಯರ್ಗಳನ್ನ ಒಳಗಡೆ ಕರೆಸಿಕೊಂಡು ಈಗ ಮಾತುಕತೆ ನಡೆಸಲಾಗ್ತಾ ಇರೋದು. ರಾಮಲಿಂಗಾರೆಡ್ಡಿಗೆ ಸಚಿವ ಸ್ಥಾನ ಕೈತಪ್ಪಿದ ಬಗ್ಗೆ ಕೆಸಿ ವೇಣುಗೋಪಾಲ್ ಈಗ ಮೇಯರ್ ಮತ್ತೆ ಮಾಜಿ ಮೇಯರ್ ಜೊತೆಗೆ ಚರ್ಚೆ ನಡೆಸ್ತಾ ಇದ್ದಾರೆ ಎನ್ನಲಾಗಿದೆ. ಮೇಯರ್ ಗಂಗಾಂಬಿಕೆ ಇದ್ದಾರೆ, ಮಾಜಿ ಮೇಯರ್ ಪದ್ಮಾವತಿ ಮತ್ತೆ ಮಂಜುನಾಥ್ ರೆಡ್ಡಿ ಅಲ್ಲೇ ಇದ್ದಾರೆ, ಪ್ರತಿಭಟನೆ ನಡೆಸ್ತಾ ಇರುವಂತಹ ಸ್ಥಳದಲ್ಲಿದ್ರು. ಈಗ ಮೇಯರ್ ಮತ್ತೆ ಮಾಜಿ ಮೇಯರ್ಗಳನ್ನ ಒಳಗಡೆ ಕರೆಸಿಕೊಂಡು ಈಗ ಕೆಸಿ ವೇಣುಗೋಪಾಲ್ ಮಾತುಕತೆಯಲ್ಲಿ ತೊಡಗಿದ್ದಾರೆ. ರಾಮಲಿಂಗಾರೆಡ್ಡಿ ಪರವಾಗಿ ಏನು ಪ್ರತಿಭಟನೆ ನಡೆಸಲಾಗ್ತಾ ಇತ್ತು, ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿತ್ತು ಅವರ ಬೆಂಬಲಿಗರಿಂದ. ಅವರನ್ನ ಸಮಾಧಾನ ಪಡಿಸುವ ಜೊತೆಗೆ ಅವರಿಗೆ ಬಹುಶಃ ಏನಾದರೂ ಭರವಸೆ ಕೊಡ್ತಾರಾ ಏನೋ ಕಾದು ನೋಡಬೇಕಾಗಿದೆ. ಏನ್ ಮಾತುಕತೆ ನಡೆಸ್ತಾರೆ ಅನ್ನುವಂಥದ್ದು ಸ್ವಲ್ಪ ಹೊತ್ತಿನ ನಂತರ ತಿಳಿಯಲಿದೆ. ರಾಮಲಿಂಗಾರೆಡ್ಡಿ ಬೆಂಬಲಿಗರ ಜೊತೆಗೆ ಈಗ ಕೆಸಿ ವೇಣುಗೋಪಾಲ್ ಮಾತುಕತೆಯಲ್ಲಿ ತೊಡಗಿದ್ದಾರೆ. ಮೇಯರ್ ಮತ್ತೆ ಮಾಜಿ ಮೇಯರ್ಗಳನ್ನ ಒಳಗಡೆ ಕರೆಸಿಕೊಂಡು ಈಗ ಮಾತುಕತೆ ನಡೆಸ್ತಾ ಇರೋದು. ರಾಮಲಿಂಗಾರೆಡ್ಡಿಗೆ ಸಚಿವ ಸ್ಥಾನ ಕೈತಪ್ಪಿದ ಬಗ್ಗೆ ಕೆಸಿ ವೇಣುಗೋಪಾಲ್ ಚರ್ಚೆ ನಡೆಸ್ತಾ ಇದ್ದಾರೆ ಇವರ ಜೊತೆಗೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಇನ್ನು ಕೆಕೆ ಗೆಸ್ಟ್ ಹೌಸ್ ಬಳಿ ರಾಮಲಿಂಗಾರೆಡ್ಡಿ ಬೆಂಬಲಿಗರು ಏನೋ ಪ್ರತಿಭಟನೆ ನಡೆಸ್ತಾ ಇದ್ರು. ರಾಮಲಿಂಗಾರೆಡ್ಡಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಬೆಂಬಲಿಗರು ಪಟ್ಟು ಹಿಡ್ಕೊಂಡು ಪ್ರತಿಭಟನೆ ಮುಂದುವರೆಸಿದ್ರು. ಕೆಕೆ ಗೆಸ್ಟ್ ಹೌಸ್ ನಲ್ಲಿ ಕೆಸಿ ವೇಣುಗೋಪಾಲ್ ಅವರು ವಾಸ್ತವ್ಯ ಹೂಡಿರುವ ಹಿನ್ನೆಲೆಯಲ್ಲಿ ಅವರ ಗಮನ ಸೆಳೆಯುವುದಕ್ಕೆ ಅವರ ಜೊತೆಗೆ ಮಾತುಕತೆಗೆ ಈಗ ಅಲ್ಲಿ ಪ್ರತಿಭಟನೆಯ ಒಂದು ಹಾದಿಯನ್ನು ಹಿಡಿಯಲಾಗಿತ್ತು. ಮಂಜುನಾಥ್ ರೆಡ್ಡಿ ಮಾಜಿ ಮೇಯರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇತ್ತು. ಮೇಯರ್ ಗಂಗಾಂಬಿಕೆ, ಮಾಜಿ ಮೇಯರ್ ಪದ್ಮಾವತಿ ಸೇರಿದಂತೆ ಬಿಬಿಎಂಪಿಯ ಕಾರ್ಪೊರೇಟರ್ಗಳು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಈಗ ಸದ್ಯ ಇವರ ಪ್ರತಿಭಟನೆ ಮುಂದುವರೆದಿದ್ದ ಹಿನ್ನೆಲೆಯಲ್ಲಿ ಕೆಸಿ ವೇಣುಗೋಪಾಲ್ ಈಗ ಪ್ರಮುಖರನ್ನ ಒಳಗಡೆ ಕರೆಸಿಕೊಂಡಿದ್ದಾರೆ ಮಾತುಕತೆಗೆ ಅಂತ ಹೇಳಲಾಗಿದೆ. ಮಾಜಿ ಮೇಯರ್ಗಳು ಜೊತೆಗೆ ಮೇಯರ್ ಗಂಗಾಂಬಿಕೆ ಅವರನ್ನ ಕೂಡ ಒಳಗಡೆ ಕರ್ಕೊಂಡು ಕೆಕೆ ಗೆಸ್ಟ್ ಹೌಸ್ ನಲ್ಲಿ ಈಗ ಮಾತುಕತೆ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಇದ್ರು ನಮ್ಮ ಪ್ರತಿನಿಧಿ ಪ್ರಸನ್ನ. ತಾವು ಹೇಳ್ತಾ ಇದ್ರಿ ಕೆಸಿ ವೇಣುಗೋಪಾಲ್ ಇದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಪ್ರತಿಭಟನೆ ಮುಂದುವರಿತಾ ಇದೆ ಅಂತ, ಈಗ ಮಾತುಕತೆಗೆ ಆಹ್ವಾನಿಸಿದ್ದಾರೆ ಅಂತ ಹೇಳಲಾಗಿದೆ. ಏನ್ ನಡೀತಾ ಇದೆ ಸದ್ಯ ಅಲ್ಲಿ? ಸುಕನ್ಯಾ, ಈಗಾಗಲೇ ಕೆಸಿ ವೇಣುಗೋಪಾಲ್ ಅವರು ರಾಮಲಿಂಗಾರೆಡ್ಡಿ ಬೆಂಬಲಿತರು ಮತ್ತು ಕಾರ್ಪೊರೇಟರು, ಮೇಯರು, ಮಾಜಿ ಮೇಯರ್ಗಳ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ. ಯಾವ ರೀತಿಯ ಅಹವಾಲುಗಳಿದೆ ಅನ್ನೋದನ್ನು ಕೂಡ ಆಲಿಸಿದ್ದಾರೆ.